ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದರೆ ನಾನು ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ಈ ಒಂದು ಸಿನಿಮಾ ಏನಿದೆ ಒಂದು ರಿಮಾರ್ಕಬಲ್ ಆಗಿಕೊಟ್ಟಿದೆ ಅಂತ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಈಗ ಬಂದಿರೋಂಥ ಅಪ್ಡೇಟ್ ಏನಪ್ಪ ಅಂತಂದರೆ, ಈ ಒಂದು ಸಿನಿಮಾ ಹೈಯೆಸ್ಟ್ ಗ್ರಾಸಿಂಗ್ ಕಲೆಕ್ಷನ್ ಆಗುತ್ತೆ ಅಂತ ಒಂದು ಟೀಮ್ ಕಡೆಯಿಂದನೇ ಒಂದು ನಂಬಿಕೆ ಕೊಡ್ತಿರೋವಂಥದ್ದು. ಯಾಕೆ ಅಂತಂದರೆ, ಈ ರೀತಿಯ ಒಂದು ಇಂಡಿಯನ್ ರೂಟೆಡ್ ಸಿನಿಮಾ ಕಿರ್ಗಂದೂರವರ ನಂಬಿಕೆ ಆಗಿರೋಂಥದ್ದು ಐತೆ. ಯಾಕೆಂದರೆ ಈ ಥರದ್ದೊಂದು ರೂಟೆಡ್ ಸಿನಿಮಾ ತೆಗಿಬೇಕು ಅನ್ನೋದೇ ಅವ್ರ ಆಸೆ ಆಗಿರೋಂಥದ್ದು. ನೀವು ಒಂದ್ಸತಿ ಹೊಂಬಾಳೆ ವೆಬ್ಸೈಟಿಗೆ ವಿಸಿಟ್ ಮಾಡಿ ನೋಡಿ. ರೀಜನಲ್ ಸಿನಿಮಾಸ್ನ ತೆಗೆಯೋದೇ ಇವರ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರೋವಂಥದ್ದು, ರೀಜನಲ್ ವಿಷಯಗಳನ್ನ ಆಚೆ ಹಾಕೋದು ಅಂತ. ಸೊ ಅದಕ್ಕೇನೆ ರಿಷಬ್ ಶೆಟ್ಟಿ ಅವರು ಸಿಕ್ಕಿದಾಗ ಇವ್ರು ಏನು ಬೇಕಾದರೂ ಕೊಡಿ, ಎಷ್ಟು ಬೇಕಾದರೂ ದುಡ್ಡು ಕೊಡಿ, ಇವ್ರು ಕೇಳಿದೆಲ್ಲ ಕೊಡಿ ಅಂತ ಕೇಳಿ ಫಸ್ಟ್ ಟೈಮ್ ಹೇಳಿದ್ದು ರಿಷಬ್ ಶೆಟ್ಟಿ ಅವರು ಸಿನಿಮಾ ಮಾಡಬೇಕಾದ್ರೆ. ಹೌದು, KGF ಮಾಡಬೇಕಾದ್ರೆ ಪ್ರತಿಯೊಂದೂ ಲೆಕ್ಕ ಹಾಕ್ತಾಯಿದ್ರು, ತುಂಬ ಬಿಸ್ನೆಸ್ ಮೈಂಡ್ ಓಡಿಸ್ತಾ ಇದ್ರು. ಆದರೆ ಕಾಂತಾರ ವಿಷಯಕ್ಕೆ ಬಂದಾಗ ಆ ಥರ ಯೋಚನೆ ಮಾಡಲಿಲ್ಲ. ಅದಕ್ಕೋಸ್ಕರ ಅಲ್ವಾ ಎರಡನೇ ಸಿನಿಮಾಗೇನೆ ಅವರು 100 ಕೋಟಿ ಬಜೆಟ್ನ ಹಾಕಿ, ಈಗ ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ 250 crore ಬಜೆಟ್ ಆಲ್ರೆಡಿ ಮೀರಿಸಿದೆ ಅಂತಲೇ ಹೇಳ್ಬೋದು. ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಒಂದು ಪ್ರೌಡ್ ಸಿನಿಮಾ ಬಂದಮೇಲೆ ಹೇಗಿರುತ್ತೆ ಅಂತ ಇನ್ನೂ ನಾನು ಕಾಯ್ತಾ ಇದ್ದೀನಿ. ಯಾಕೆಂದರೆ ಆ ಎಸೆನ್ಸ್ ಇದೆಯಲ್ಲ ಅದಿನ್ನೂ ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಈಗ ಎರಡನೇ ಅಪ್ಡೇಟ್ ಬಂದು ಡೆವಿಲ್ ಸಿನಿಮಾದ ಬಗ್ಗೆನೇ ಆಗಿರುವಂಥದ್ದು. ಟ್ರೈಲರ್ ದೀಪಾವಳಿಗೆ ರಿಲೀಸ್ ಆಗುತ್ತೆ ಆಯಿತಾ. ನಿಮಗೆ ಯಾವುದೇ ಕಾರಣಕ್ಕೂ ಬೇರೆ ಡೇಟೇ ಸಿಗಲ್ಲ. ದೀಪಾವಳಿಗೆ ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದರೆ ದೀಪಾವಳಿ 20ನೇ ತಾರೀಕು ಅಂತ ಅನ್ಕೊತಾ ಇದ್ದೀನಿ. ಅಕ್ಟೋಬರ್ 20ನೇ ತಾರೀಕು ನಿಮಗೆ ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಅದ್ರ ಹಿಂದಿನ ದಿನ 19ನೇ ತಾರೀಕಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನಿಮಗೇನು ದಯವಿಟ್ಟು ಕಮಿಷನ್ ತಿಳಿಸಿ. ಯಾಕೆಂದರೆ ಟ್ರೈಲರ್ ಬರೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಂದು ಮೂವಿ ಫಿನಿಶಿಂಗ್ ಟೀಸರು, ಆಮೇಲೆ ನಮಗೇನು ಗ್ಲಿಮ್ಸು, ಆಮೇಲೆ ಸಾಂಗು, ಇಷ್ಟು ಬಿಟ್ಟರೆ ನಮಗೇನು ನೋಡೋಕ್ಕೆ ಸಿಕ್ಕಿಲ್ಲ. ನಿಮಗೆ ಒಂದು ಫಿನಿಶಿಂಗ್ ಟ್ರೈಲರ್ ಸಿಕ್ಕಿದಾಗಲೇ ಒಂದು ಮೂವಿನ ಜಡ್ಜ್ ಮಾಡೋಕ್ಕಾಗುವಂಥದ್ದು. ನಿಮಗೆ ಅನಿಸುತ್ತೆ ದಯವಿಟ್ಟು ಕಮಿಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಈಗ ಮೂರನೇ ಅಪ್ಡೇಟ್ ಬಂದು ಯುವ ಅವರು ಸುಕ್ಕ ಸೂರಿ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ವಿ. ಅದೀಗ ಕ್ಯಾನ್ಸಲ್ ಆಗಿದೆ ಆಯಿತಾ. ಆ್ಯಂಡ್ ಇನ್ನೊಂದು ರೂಮರ್ ಕೂಡ ಓಡ್ತಾ ಇದೆ, ಇಚ್ಛಾ ಸುದೀಪ್ ಅವರು ಕಾಂತಾರದಲ್ಲಿದ್ದಾರೆ ಅಂತ. ಈ ಥರದೊಂದು ರೂಮರ್ ಬೇಡ. ಆಮೇಲೆ ಇದು ಯಾವುದೇ ಕಾರಣಕ್ಕೂ ಯುವ ಅವರು ಸುಕ್ಕ ಸೂರಿ ಅವ್ರ ಜೊತೆ ಸಿನಿಮಾ ಮಾಡ್ತಾರೆ ಅಂತ ಏನಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ರೂಮರ್ ಆಗಿರಲಿಲ್ಲ, ನಿಜನೇ ಆಗಿತ್ತು. ಆದರೆ ಇವರೊಂದು ಪಾಲಿಶ್ಡ್ ವರ್ಕ್ ಆ್ಯಂಡ್ ಬೇರೆಯೇ ಸಿನಿಮಾ ಮಾಡ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ಇನ್ವಾಲ್ವ್ಮೆಂಟ್ನ ಮಾಡ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿದ್ದು. ನಿಮ್ಮ ಇನ್ನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.